ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವಾಗ ಸ್ವಲ್ಪ ಕೇರ್ ಮಾರ್ಕೆಟ್ ವೀಡಿಯೋ ನೋಡ್ಕೊಂಡು ಬನ್ನಿ. ಅದರಲ್ಲಿ ವಾಯ್ಸ್ ಓವರ್ ಹಾಕಬೇಕಾ ಅದು ನಾನು ಮತ್ತೆ ನೋಡ್ತೀನಿ, ಬಟ್ ಒಟ್ಟಾರೆ ನೋಡ್ಕೊಂಡು ಬನ್ನಿ. ನಾನು ಕೇರ್ ಮಾರ್ಕೆಟ್ ಎಲ್ಲ ಚಿಕ್ಕಪೇಟೆ ವೀಡಿಯೋ. ಓಕೆ, ನೋಡ್ಕೊಂಡು ಬಂದ್ರ. ಸೀನ್ ಏನಂದರೆ, ಸೊ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಮೇಯ್ನ್ ರೀಸನ್ ಹೋಗಿರೋದೇ ಫುಟ್ಬಾಲ್ ಬೂಟ್ ತೊಗೋಬೇಕು ಅಂತ. ತುಂಬ ಜಾಗ ಎಲ್ಲ ಹೋಗಿ ಕೊನೆಗೂ ಕಿಪ್ಸ್ಟರ್ ಯಾವುದೋ ಒಂದು ಬೂಟ್ ಸಿಕ್ತು. ಅದು ರಿಯಲ್ ಪ್ರೈಸು 2500 ಇದೆ. ಅಲ್ಲೋಗಿ 500 ಸಿಕ್ತು. ಅದೇನು ಗೊತ್ತಲ್ಲ ಅವರು, ಅದು ಯಾವುದೇ ಪ್ರೈಸ್ ಸಿಕ್ಕಿದ್ರು ನಮಗೊಂದ್ಸಲ ಬೇಜಾರೆ. ಅಂದರೆ 500 ಅದು ಸ್ಟೋರಿ ಎಲ್ಲ ಹೇಳೋಕ್ಕಾಗಲ್ಲ, ಹೇಳ್ಬೋದು ಏನು ಮಾಡೋದು. ಇವಾಗ ಹೋಗಬೇಕು. ಅಲ್ಲಿಗೆ ಹೋಗಿದ್ದು ಬಂದಿದ್ದೆ. ಸೊ ಎಷ್ಟು ಗಂಟೆಗೆ ಹೋದ್ವಿ? ಮಧ್ಯಾಹ್ನ 1:30, ಆಲ್ಮೋಸ್ಟ್ 2 ಗಂಟೆಗೆ ಹೋದವರು 5:30ಗೆ ಬಂದಿದ್ವಿ. ಸೊ ಮೆಟ್ರೋದಲ್ಲೇ ಹೋಗಿ ಮೆಟ್ರೋದಲ್ಲೇ ಬಂದಿರೋದು. ಅದೇ ಅದಕ್ಕೂ ಮುಂಚೆ ನಾನು ಇನ್ನೊಂದು ಜಾಗದಲ್ಲಿ ಕೇಳಿದೆ. ಒಂದು ಜಾಗದಲ್ಲಿ ಯಾವುದಾದ್ರು ನಿವ್ಯದ ಅಲ್ಲ, ಅದೇನೋ ಅದು ಎಕ್ಸಿಂದ ಸ್ಟಾರ್ಟ್ ಆಗುತ್ತೆ, ಅದ್ರ ನೇಮ್ ಗೊತ್ತಿಲ್ಲ. ಸೊ ಅದು ನೋಡಿದೆ. ಅದು 300 ರೂಪೀಸ್ 350 ರೂಪೀಸ್ಗೆ ಹೇಳಿದ್ದ. ಬಟ್ ಎಲ್ಲ ಬಾರ್ಗೇನೆಲ್ಲ ಆದಮೇಲೆ ನೋಡಿದ್ರಿ ಹಾಕಿದ್ರೆ ಟೈಟ್ ಆಗಿಬಿಟ್ಟಿತ್ತು. ಅದನ್ನ ಅಲ್ಲೇ ಕ್ಯಾನ್ಸಲ್ ಮಾಡಿದೆ. ಅದ್ಬಿಟ್ಟು ಅದಕ್ಕೂ ಮುಂಚೆ ಒಂದು ನೋಡಿದೆ, ಅದು ಕಿಪ್ಸ್ಟಾನೇ. ಅದು ಆ್ಯಕ್ಚುಲಿ ಅವನು 600 ಹೇಳ್ದ. ಸೊ ನಾನು ಫೈನಲಾಗಿ 400 ಕೊಡೋದಾದರೆ ಕೊಡಿ ಅಂದೆ. ಇಲ್ಲ ಅಂದ, ಬಂದ್ಬಿಟ್ಟೆ. ಬಟ್ ನನಗೆ ಅದ್ರ ಮೇಲೆ ಸ್ವಲ್ಪ ಆಸೆ ಇತ್ತು. ಅಂದರೆ ನಾನು ಇದಕ್ಕೂ ಮುಂಚೆ ಕಿಪ್ಸ್ಟಾ ಯೂಸ್ ಮಾಡಿದೆ. ಇದು ಕಿಪ್ಸ್ಟಾದೆ, ಆದರೆ ಇದ್ರಲ್ಲಿ ಕಿಪ್ಸ್ಟಾ ಅಂತ ಬರ್ತಿಲ್ಲ, ಸ್ವಲ್ಪ ನೇಮ್ ಬೇರೆ ಇದೆ. ಅದೇ ಕಿಪ್ಸ್ಟಾದಾಗೆ ನೀವು ಇವಾಗ ಇದರಲ್ಲಿ ಹೋದರೆ ಅಂತ ಡೆಕೋತ್ಲೋನಲ್ಲಿ ಹೋದರೆ ಇದ್ರದ್ದೇ ಸಿಗುತ್ತೆ. ಕಿಪ್ಸ್ಟಾ ಅಂತ ಬರೋಲ್ಲ. ಸೊ ಇದ್ರಲ್ಲಿ ಬೇರೆ ಏನೋ ನೇಮ್ ಬರುತ್ತೆ, ಅಂದರೆ ಡೆಕೋತ್ಲೋನಲ್ಲಿ ಬರೋದು ಅದು. ಓಕೆನಾ? ಸೊ ಅದು ತೊಗೊಂಡಿದ್ದೀನಿ. ಸೊ ಅದೆಲ್ಲ ನೀವು ಇವಾಗ ನೋಡಿರ್ತೀರ. ನಾನು ಜಾಸ್ತಿ ವೀಡಿಯೋ ಮಾಡಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ನಾನು ಅಲ್ಲಿಗೆ ಹೋಗ್ಬೇಕಿರೋ ರೀಸನ್ನೇ ಮೇಲೆ ಬೂಟ್ ತೊಗೊಳೋದಕ್ಕಿಂತ. ಅಂದರೆ ನನಗೆ ಜಾಸ್ತಿ ಇದಿಲ್ಲ. ಇಲ್ಲಿ ಇವಾಗ ಹತ್ತಿರದಲ್ಲೆಲ್ಲ ಹೋದೆ, ಹೊಸ ಬೂಟ್ಗೆ 1000 ರೂಪಾಯಿ ಅಂತಾರೆ, ಅದು ನಿವ್ಯದು. ಸೊ ಅದಕ್ಕೆ ಆ ರೀಸನ್ನಾಗಿ ನಾನು ಅಲ್ಲಿಗೆ ಹೋದೆ. ಸೊ ಅಲ್ಲಿ ಏನಿದ್ರು ಸಿಗುತ್ತೆ ಅಂತ ಅಲ್ಲಿಗೆ ಹೋಗಿ ತಗೊಂಡೆ. ಏನು ಮಾಡೋದು ಅಲ್ವಾ? ಸೊ ಅಲ್ಲಿ ಹೋಗಿ ತಗೊಂಡು ಬಂದಿದ್ದೀನಿ. ಇವತ್ತೇನು ಜಾಸ್ತಿ ಹೋಗಲಿಲ್ಲ, ಬ್ಲಾಗೇ ಮಾಡಿಲ್ಲ. ಸೊ ಮಿನಿ ಬ್ಲಾಗ್ ಸತನ ಮಾಡಲಿಲ್ಲ. ಸುಮ್ಮನೆ ಒಂದು 2-3 ಸಲ ಆ ಕಡೆಗೆ ತೋರಿಸಿದ್ದೀನಿ ಅಷ್ಟೇ. ಪ್ರಾಪರಾಗಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಏನು ಮಾಡೋದು? ಬಟ್ ಅಲ್ಲೇನಂದರೆ ಒಬ್ಬನೇ, ಅಂದರೆ ರೂಮೇಟು ಬಂದಿದ್ದರು. ಅವ್ರು ಇದನ್ನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಒಬ್ಬನೇ ಹೋಗಿದ್ರು, ಇನ್ನೊಂದು ರೀಸನು, ಒಬ್ಬನೇ ಹೋದರೂ ಕಷ್ಟನೇ. ಅಲ್ಲಿ ವೀಡಿಯೋ ಮಾಡೋಕ್ಕೂ ಅಷ್ಟು ಈಸಿಯಾಗಿ ಬಿಡಲ್ಲ. ಲಾಸ್ಟ್ ಟೈಮು ನನಗೆ ಸ್ಪೆಷಲಿ ಇವಾಗ ಕ್ಯಾಮ್ರಾ ಎಲ್ಲ ಕಿತ್ಕೊಬಿಟ್ರೆ ಮುಗೀತಲ್ಲ ಅಂತ ಇರೋದೇ ಒಂದು, ಅದನ್ನು ಕಿತ್ಕೊಬಿಟ್ರೆ ಮುಗೀತಾ. ಸೊ ಭಯ. ಬಟ್ ಅಲ್ಲಿ ಪೊಲೀಸರು ಇರ್ತಾರೆ, ವೀಡಿಯೋ ಮಾಡಿದ್ರೆ ಏನು ಇಶ್ಯೂನೋ ನನಗೂ ಗೊತ್ತಿಲ್ಲ. ಬಟ್ ಫುಟ್ಬಾಲ್ ಬೂಟ್ ಅಂತಲ್ಲ, ಬೇರೆ ಶೂನು ಬೇಜಾನ್ ಐತೆ. ಅದು ಬಿಟ್ಟರೆ ಒಂದು ಜರ್ಸಿ ತಗೋಬೇಕು ಅಂದ್ಕೊಂಡೆ, ಆಯಿತಾ. ಬಟ್ ಜರ್ಸಿನ ಪ್ಲ್ಯಾನ್ ಅಲ್ಲಿ ಕ್ಯಾನ್ಸಲ್ ಮಾಡಿ, ಅಲ್ಲಿ ಬೇಡ ಅಂತ. ಯಾಕಂದರೆ ಇಲ್ಲಿ ನನ್ನ ರೂಮಿಂದ ಹತ್ತಿರದಲ್ಲೇ ಯಾವುದೋ ಸಿಂಗ್ಸ್ ಅಂದ್ರೆ ಒಂದೇನೋ ಬರುತ್ತೆ, ಅಲ್ಲಿ ಯಾವುದೋ ಗೋಡನ್ ಏನು ಅಂತ ಹೇಳಿದ್ರು. ಅಂದರೆ ರೀಲ್ಸ್ ಇದು ಬೆಳಿಗ್ಗೆ ಒಂದು ರೀಲ್ಸ್ ನೋಡಿದೆ. ಅಂದರೆ ಬೆಳಿಗ್ಗೆ ನನ್ನ ಇದರಲ್ಲಿ ಬಂತು ಅಂತ ಹೇಳೋದು. ನಾನು ಸ್ಕ್ರೋಲ್ ಮಾಡ್ತಾ ಇರೋ ಬಂತು ಅಷ್ಟೇ. ಓಕೆನಾ? ಸೊ ಅದು ನೋಡಿದ್ರೆ 200 ರೂಪೀಸ್ ಕೊಡ್ತಾರೆ ಅಂದರು. ನಾನು ಅಲ್ಲೊಂದು ಒಳ್ಳೆ ಕಲೆಕ್ಷನ್ ನಾನು ನೋಡಿದ್ದು ಅದು 280 ರೂಪೀಸ್ ಹೇಳ್ಬಿಟ್ರು. ಸ್ಟಾರ್ಟಿಂಗ್ ಬೇರೆ ಜಾಗದಲ್ಲ ನೋಡಿದ್ದೀನಿ, ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ. ನನಗೆ ರೆಡ್ ಕಲರಲ್ಲಿ ಜರ್ಸಿ ಬೇಕಿತ್ತು.
ಸೊ ಅದಕ್ಕೆ ಅದು ಕ್ಯಾನ್ಸಲ್ ಮಾಡಿದೆ. ನೋಡೋಣ ನಾಳೆ ಇವಾಗ ಇಲ್ಲಿಗೆ ಹೋಗ್ತೀನಿ. ಸೊ ಇನ್ನು ಆಟ ಆಡೋಕ್ಕೆ ಹೋಗೋದು ಟ್ಯೂಸ್ಡೇ. ಅದು ಬಿಟ್ಟರೆ ನಾನು ಸಾಕ್ಸ್ ತಗೋಬೇಕಾ ಹೆಂಗೆ, ಇಲ್ಲ ಇರೋ ಸಾಕ್ಸಲ್ಲಿ ಆಟ ಆಡೋದು ನನಗೂ ಗೊತ್ತಿಲ್ಲ. ನೋಡೋಣ. ಆದರೆ ನಾನು ಇರೋ ಸಾಕ್ಸಲ್ಲಿ ಆಡೋಣ ಅಂತ ಇದ್ದೀನಿ ಸದ್ಯಕ್ಕೆ. ಹೆಂಗೆ ಮೈಂಡ್ ಸೆಟ್ ಹೋಗುತ್ತೆ ನನಗೂ ಗೊತ್ತಿಲ್ಲ ಅಷ್ಟೇ. ಸೊ ಇದು ಏನಿಲ್ಲ, ಇವಾಗ ನೋಡ್ಕೊಂಡು ಬಂದಿರಲ್ಲ, ನಾನು ಅದ್ರಲ್ಲಿ ವಾಯ್ಸ್ ಓವರ್ ಆಗಿರ್ತೀನ ಇಲ್ವೋ ನನಗೂ ಗೊತ್ತಿಲ್ಲ. ನಿಮ್ಗೇನು ಅನಿಸುತ್ತೆ? ಪ್ರಾಪರಾಗಿ ಬ್ಲಾಗ್ ಮಾಡಬೇಕಿತ್ತು ಅನ್ಸುತ್ತಾ? ಮಾಡ್ಬೋದಾ? ಅಲ್ಲೆಲ್ಲ ಭಯ ಆಗುತ್ತೆ ಗುರು. ನಾನು ಸ್ಟಾರ್ಟಿಂಗ್ ಒಂದಿನ ಸೀದಾ ತಗೊಂಡೋಗಿ ಅವ್ನ ಮುಖಕ್ಕೆ ಇಟ್ಬಿಟ್ಟಿದ್ದೆ. ಯಾಕೆ ರೆಕಾರ್ಡ್ ಮಾಡ್ತಿದ್ದೆ, ಡಿಲೀಟ್ ಮಾಡು ಅಂತ. ಅದು ಆ್ಯಕ್ಚುಲಿ ಫೋನಲ್ಲಿ ಅದು ಫೋನಲ್ಲಿ ರೆಕಾರ್ಡ್ ಮಾಡ್ತಿದ್ದೆ ಅವಾಗ. ಆದರೆ ಅವ್ನು ಡಿಲೀಟ್ ಮಾಡೋಕ್ಕೆ ಹೇಳಿದ್ದೆ, ಡಿಲೀಟ್ ಮಾಡಿದ್ದೆ. ಬಟ್ ಅದು ಇದರಲ್ಲಿತ್ತು, ಹೇಳೋದು ಇನ್ನೊಂದು ಗ್ಯಾಲರಿ ಇದು ಡಿಲೀಟ್ ಮಾಡಿದ್ರು ಇರುತ್ತಲ್ಲ, ಸೊ ಅಲ್ಲಿ ಇತ್ತು ಅನ್ಕೋತೀನಿ. ಇಲ್ಲ ಅಲ್ಲೂ ಡಿಲೀಟ್ ಮಾಡಿಸ್ಬಿಟ್ಟು ಗೊತ್ತಿಲ್ಲ. ಆವತ್ತು ಸ್ಟೋರಿ ಹಂಗೆ ಅಷ್ಟೇ ಗುರು. ಇನ್ನೇನು ರೀಲ್ಸ್ ಇವಾಗ ಎಡಿಟ್ ಮಾಡಿದ್ದೀನಿ, ಅದನ್ನ ಹೋಗಿ ಅಪ್ಲೋಡ್ ಮಾಡಿಬಿಟ್ರೆ ಸ್ಟೋರಿ ಅಷ್ಟೇ. ಯಾವ ಬೂಟ್ ತಗೊಂಡಿದ್ದೆ ನಾಳೆ ತೋರಿಸ್ತೀನಿ ನಿಮಗೆ. ಏನೆಲ್ಲೋ ತೋರ್ಸೋಕ್ಕೆ ಬಾಕಿ ಇದೆ. ಬೂಟು ಅದು ಬಿಟ್ಟರೆ ಶ್ಯಾಂಪು ತಗೊಂಡಿದ್ದೆ ಅವತ್ತು, ಅದು ತೋರಿಸಲಿಲ್ಲ. ಸೊ ಅದೆರಡು ತೋರ್ಸೋಕ್ಕೆ ಬಾಕಿ ಇದೆ. ಈ ಮಂತ್ ಹೆವಿ ಖರ್ಚಾಗ್ಬಿಡ್ತಂದ ನಂದು. 500 ಶ್ಯಾಂಪ್ಗೊಂದು 200. ಮತ್ತು ಈ ಮಂತ್ ನಾನು ರೀಚಾರ್ಜ್ ಬೇರೆ ಮಾಡಿಸ್ಬಿಟ್ಟಿದ್ದೀನಿ 300. ಅಂದರೆ ಇದೆಲ್ಲ ನನಗೆ ಎಕ್ಸ್ಪೆನ್ಸಸ್ ಇರಲಿಲ್ಲ ಬೇರೆ ತಿಂಗಳಲ್ಲಿ. ಈ ತಿಂಗಳಲ್ಲಿ ಇದೆಲ್ಲ ಅಡಿಷ್ನಲ್ಲು. ಓಕೆನಾ? ಅದಕ್ಕೆ ಕೇಳ್ತಿದ್ದೀನಿ ಅಷ್ಟೇ. ಈ ವ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಟಾಟಾ.